ಹೂಡಾದಿಂದ ಹುಣಸೂರು ನಗರದ ಅಭಿವೃದ್ಧಿ ಕಷ್ಟವಾಗುತ್ತೆ. ಆದ್ದರಿಂದ ಹೂಡಾವನ್ನ ಅಭಿವೃದ್ಧಿ ಪ್ರಾಧಿಕಾರವಾಗಿಸುವ ಬಗ್ಗೆ ಚಿಂತಿಸಲಾಗಿದೆ ಎಂದು ನೂತನ ಹೂಡಾ ಅಧ್ಯಕ್ಷ ಎಚ್.ಪಿ. ಅಮರನಾಥ್ ತಿಳಿಸಿದರು. ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯ ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲಿ ಹುಣಸೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಲು ನಾನು ಮತ್ತು ನನ್ನ ಸದಸ್ಯರ ತಂಡ ಶಿರಾಗೆ ಶೀಘ್ರವಾಗಿ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಶೀಘ್ರವಾಗಿ ರಚಿಸಲಾಗಿದೆ ಎಂದರು. ಇನ್ನು ಹುಣಸೂರು ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದ್ದು, ಹುಣಸೂರು ನಗರ ಯೋಜನಾ ಪ್ರಾಧಿಕಾರ ಹುಣಸೂರು ನಗರ ಮತ್ತು 12 ಹಳ್ಳಿಗಳನ್ನು ಒಳಗೊಂಡ ಯೋಜನೆಯ ನೀಲಿ ನಕ್ಷೆಯನ್ನ ಮುಂದಿನ 3 ತಿಂಗಳಲ್ಲಿ ವಿಲೇವಾರಲಿದ್ದೇನೆ. ಈ ಹಿಂದೆ ಇದ್ದ ಆಡಳಿತ ಮಂಡಳಿಯು ಮೊದಲ ಹೆಜ್ಜೆ ಇಟ್ಟಿತ್ತು, ಆದರೆ ಅದು ಸಾಧ್ಯವಾಗಿಲ್ಲ. ನಾವು ಈ ಸಂಬಂಧ ನೀಲಿ ನಕ್ಷೆ ಸಂಪನ್ನಗೊಂಡಿದೆ ಎಂದು ಹೇಳಿ ಮುಂದೆ ಹೂಡಾದಿಂದ ಆಗಲಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ತೆಗೆದುಕೊಂಡಿರುವ ತೀರ್ಮಾನಗಳ ಬಗ್ಗೆ ವಿವರಿಸಿದರು. ಸಬ್ಜೆಕ್ಟ್ನ ಕರೆಕ್ಟಾಗಿ ಸ್ವಲ್ಪ ತಿಳ್ಕೊಂಡು ಆಮೇಲಿಂದನೇ ಪತ್ರಿಕಾಗೋಷ್ಠಿ ಮಾಡಬೇಕು. ಪತ್ರಿಕೆಗೆ ಮೊದಲನೇ ಬಾರಿ ಯೋಜನಾ ಪ್ರಾಧಿಕಾರದಿಂದ ಆಗು ಹೋಗುಗಳು ಏನು ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೋಜನಾ ಪ್ರಾಧಿಕಾರದಕ್ಕೆ ನಿಮ್ಮ ಪತ್ರಕರ್ತರ ಸಂಘದಿಂದ ಸಲಹೆಗಳು ಭಾಳ ಅಮೂಲ್ಯವಾಗಿದೆ. ನಮಗೆ ಯಾತಕ್ಕೆ ಅಂತಂದರೆ ನಾವುಗಳು ಏನು ನೋಡ್ತೀವಿ, ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಏನು ನೋಡ್ಕೊಂಡು ಹೋಗ್ತೀವಿ, ಅದಕ್ಕಿಂತ ಹೆಚ್ಚಿನಾಗಿ ಕೆಲವು ನ್ಯೂನತೆಗಳು ನಿಮ್ಗಳಿಗೆ ಮೊದಲು ಬಂದಂಥ ಮುಟ್ಟಂಥ ಕೆಲಸ. ಸೊ ಆ ನ್ಯೂನತೆಗಳನ್ನ ನನಗೆ ದಯವಿಟ್ಟು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಿಮ್ಮಿಂದ ನನಗೆ ಸಹಕಾರ ಬೇಕಾಗಿರೋದೇನು ಅಂತಂದರೆ, ಎಲ್ಲರ ಡೈವರ್ಷನ್ಗಳಾಗಿದೆಯಾ ಈ ಥರ ಆಗಿರೋದು ಅದು ನಿಮ್ಗಳಿಗೆ RTA ಕಾರ್ಯಕರ್ತರುಗಳಿಂದ ಆಗ್ಬೋದು, ಸಾರ್ವಜನಿಕರಿಂದ ಆಗ್ಬೋದು, ನಿಮ್ಮ ಹತ್ರ ಫಸ್ಟ್ ಆ ವಿಚಾರಗಳಲ್ಲಿ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥ ಪ್ರವೃತ್ತಿ ಮೊದಲಿಂದನೂ ನಡ್ಕೊಂಬಂದಿರೋವಂಥದ್ದು. ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ನೇರವಾಗಿ ದಯವಿಟ್ಟು ನಮಗೆ ತಿಳಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವತ್ತಿನ ಹೇಳಿದ ದಿನ ಅವತ್ತು ನಾನು ನನ್ನ ಒಂದು ಯೋಜನೆಗಳನ್ನ ಹೇಳಿದ್ದೆ ಯಾವ ರೀತಿ ಅಂತ. ಅದರಲ್ಲಿ ಮೊದಲನೇಗೆ ಅವತ್ತಿನ ದಿನ ಹೇಳಿದ್ದೆ ಪಾರದರ್ಶಕವಾಗಿ ನಮ್ಮ ಆಫೀಸ್ ಇರುತ್ತೆ ಅಂತ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ನಾನು ಅವತ್ತು ಪ್ರಾಮಿಸ್ ಮಾಡ್ದಂಗೆ CCTV ಕ್ಯಾಮ್ರಾ ಹಾಕಿಸ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ CCTV ಕ್ಯಾಮ್ರಾ 4 ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದೀವಿ. ಅದರದ್ದು ಫೋಟೋಗ್ರಾಫ್ಸ್ಗಳಿಗೆ ಕೊಟ್ಟಿದ್ದೀನಿ. ಅಲ್ಲಿ ನಿರಂತರವಾಗಿ ಡೆಫಿನೆಟಾಗಿ ಯಾರು ಬೇಕಾದ್ರೂ ನೀವು CCTV ಕ್ಯಾಮ್ರಾದಲ್ಲಿ ಫುಟೇಜ್ಗಳನ್ನ ಕೇಳ್ಕೊಂಡು ನಮ್ಮ ಆಫೀಸಿನ ಆಗು ಹೋಗು ಚಲನಗಳನ್ನ ನೋಡ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡ್ಕೋಬೋದು. ಸೊ ಇದು ಆಲ್ರೆಡಿ ಇಂಪ್ಲಿಮೆಂಟೇಷನ್ನು ಫಸ್ಟ್ ನಾನು ಹೇಳ್ದಂಗೆ 13ನೇ ತಾರೀಕು ಹೇಳ್ದಂಗೆ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಇವತ್ತೊಂದು ದಿನ ಸ್ವಲ್ಪ ನಮ್ಮ ಹುಣಸೂರು ಕರೆಂಟ್ ಇರಲಿಲ್ಲ, ಅದಕ್ಕೆ ಮಾನಿಟ್ರಲ್ಲಿ ಪಿಕ್ಚರ್ಗಳು ಕಾಣಿಸ್ತಾ ಇಲ್ಲ. ಸೊ ಇವತ್ತು ಮಾನಿಟರ್ ಕಾಣಿಸ್ತಿಲ್ಲ ಅಂತ ಗೊತ್ತು